ಶೀಘ್ರದಲ್ಲೇ ರಾಜ್ಯದ ಶಾಲಾ ಕಾಲೇಜುಗಳಲ್ಲಿ ಮೊಬೈಲ್ ಬ್ಯಾನ್ ಆಗುವ ಸಾಧ್ಯತೆ ಇದೆ. ಮೊಬೈಲ್ ಬ್ಯಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಸುಳಿವನ್ನ ಕೊಟ್ಟಿದ್ದಾರೆ. ವಿಶ್ವವಿದ್ಯಾಲಯಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಈ ವಿಚಾರವನ್ನ ಮುಖ್ಯಮಂತ್ರಿಗಳು ಪ್ರಸ್ತಾಪಿಸಿದ್ರು. ಈ ಸಂದರ್ಭದಲ್ಲಿ ವಿಸಿಗಳಿಂದಲೂ ಕೂಡ ಅಭಿಪ್ರಾಯವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಳಿದ್ದಾರೆ. 16 ವರ್ಷದ ಒಳಗಿನ ವಿದ್ಯಾರ್ಥಿಗಳಿಗೆ ಮೊಬೈಲ್ ಬ್ಯಾನ್ಗೆ ಸಲಹೆ ಈ ಸಂದರ್ಭದಲ್ಲಿ ವ್ಯಕ್ತ ಆಗಿದೆ. ಸಿಎಂ ಪ್ರಸ್ತಾಪಕ್ಕೆ ವಿಶ್ವವಿದ್ಯಾಲಯದ ಕುಲಪತಿಗಳಿಂದಲೂ ಕೂಡ ಒಪ್ಪಿಗೆ ಸಿಕ್ಕಿದೆ. ಅವರು ಕೂಡ ಈ ವಿಚಾರವಾಗಿ ಸಲಹೆಯನ್ನು ಕೊಟ್ಟಿದ್ದಾರೆ. ಇತ್ತೀಚೆಗೆ ಯುವಕರು ಡ್ರಗ್ಸ್ಗೆ ಬಲಿಯಾಗ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಮೊಬೈಲ್ ಬ್ಯಾನ್ ಮಾಡುವ ಚಿಂತನೆಗಿದೆ. 16 ವರ್ಷ ಒಳಗಿನ ವಿದ್ಯಾರ್ಥಿಗಳಿಗೆ ಮೊಬೈಲ್ ಬ್ಯಾನ್ ಮಾಡುವಂತಹ ಚಿಂತನೆಯನ್ನ ಮುಖ್ಯಮಂತ್ರಿಗಳು ವ್ಯಕ್ತಪಡಿಸಿದ್ರು. ಆಸ್ಟ್ರೇಲಿಯಾ ಸೇರಿದಂತೆ ಅನೇಕ ದೇಶಗಳಲ್ಲಿ ಮೊಬೈಲ್ ಬ್ಯಾನ್ ಇದೆ ವಿದ್ಯಾರ್ಥಿಗಳಿಗೆ. ಸೊ ಇದೇ ವಿಚಾರವನ್ನು ಪ್ರಸ್ತಾಪ ಮಾಡಿರೋದು. ಸೋಷಿಯಲ್ ಮೀಡಿಯಾಗಳಿಂದ ವಿದ್ಯಾರ್ಥಿಗಳು ಹಾಳಾಗ್ತಾ ಇದ್ದಾರೆ. ಕಾಲೇಜು ಒಳಗೆ ಮೊಬೈಲ್ ಬ್ಯಾನ್ ಮಾಡೋದಕ್ಕೆ ಕೂಡ ಸಿಎಂಗೆ ವಿಸಿಗಳು ಸಲಹೆಯನ್ನ ಕೊಟ್ಟಿದ್ದಾರೆ. ಈಗ ಇದನ್ನ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಅನೇಕ ದೇಶಗಳಲ್ಲಿ ಮಾಡಿದ, ಆಸ್ಟ್ರೇಲಿಯಾದಲ್ಲಿ ಮಾಡಿದ್ದಾರೆ, ಯುರೋಪ್ ಕಂಟ್ರಿಗಳಲ್ಲಿ ಕೆಲವು ದೇಶಗಳಲ್ಲಿ ಮಾಡಿದ್ದಾರೆ. ಮೊಬೈಲ್ ಬ್ಯಾನ್ ಮಾಡೋದು, ವಿದ್ಯಾರ್ಥಿಗಳಲ್ಲಿ ಮೊಬೈಲ್ ಬ್ಯಾನ್ ಮಾಡೋದು ಅಂದ್ರೆ ವಯಸ್ಸಾದವರಲ್ಲ, 14 ವರ್ಷದೊಳಗಡೆ ಇರ್ತಕ್ಕಂಥವ್ರು. ಬಹುಶಃ ಬಹಳಷ್ಟು ಮಕ್ಕಳುಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಕೊಂಡು ಹಾಳಾಗ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಈಗ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುರೇಶ್, ಮುಖ್ಯಮಂತ್ರಿಗಳು ಈಗ ವಿದ್ಯಾರ್ಥಿಗಳಿಗೆ ಮೊಬೈಲ್ ಬ್ಯಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾಪವನ್ನ ಮಾಡಿರೋದು. ಅಂದ್ರೆ ಯಾವ ರೀತಿಯಾಗಿ ಇದು ಇಂಪ್ಲಿಮೆಂಟ್ ಆಗಬಹುದು? 16 ವರ್ಷದೊಳಗಿನ ವಿದ್ಯಾರ್ಥಿಗಳಿಗೆ ಅಂದ್ರೆ ಹೈಸ್ಕೂಲ್ ಮಟ್ಟದ ವಿದ್ಯಾರ್ಥಿಗಳವರೆಗೆ ಮಾತ್ರ ಇರುತ್ತಾ? ಸರ್ಕಾರಿ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಸೊ ಯಾವ ರೀತಿಯಾಗಿ ಏನೆಲ್ಲ ವಿಚಾರಗಳು ಈ ಹಂತದಲ್ಲಿ ಚರ್ಚೆಯಲ್ಲಿದೆ? ಮಧುಕರ್, ನಿನ್ನೆ ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯಗಳ ಕುಲಪತಿಗಳ ಜೊತೆಯಲ್ಲಿ ಒಂದು ಸಮ್ಮೇಳನ ಇತ್ತು. ಈ ಒಂದು ಸಮ್ಮೇಳನದಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಒಂದು ಸಲಹೆಯನ್ನು ಆ ಒಂದು ಸಭೆಯಲ್ಲಿ ಇಡ್ತಾರೆ. ಅಂದರೆ ಆಸ್ಟ್ರೇಲಿಯಾ ಸೇರಿದಂತೆ ಯುರೋಪ್ ಕಂಟ್ರಿಗಳಲ್ಲಿ ಈಗಾಗಲೇ ಶಾಲಾ ವಿದ್ಯಾರ್ಥಿಗಳು ಮೊಬೈಲನ್ನು ಬಳಸಬಾರದು ಅನ್ನುವಂಥ ಒಂದು ಕಾನೂನು ಇದೆ. ಅದೇ ರೀತಿಯಾದಂತಹ ಕಾನೂನನ್ನು ಇಲ್ಲೂ ಕೂಡ ತಂದರೆ ಹೇಗೆ ಅನ್ನುವಂಥ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಬಹುತೇಕ ಯುವಕರು ಡ್ರಗ್ಸ್ ಚಟಗಳಿಗೆ ದಾಸರಾಗ್ತಾರೆ. ಅದನ್ನು ಹೊರತುಪಡಿಸಿ ಒಂದು ರೀತಿಯಾದಂತಹ ನೆಗೆಟಿವ್ ಚಟುವಟಿಕೆಗಳಿಗೆ ಕೂಡ ದಾಸರಾಗ್ತಾ ಇರ್ತಾರೆ. ಹಾಗಾಗಿ ಇದೆಲ್ಲದಕ್ಕೂ ಮೂಲ ಕಾರಣ ಮೊಬೈಲ್. ಹಾಗಾಗಿ ಶಾಲಾ ಕಾಲೇಜುಗಳ ಆವರಣದಲ್ಲಿ ಮೊಬೈಲ್ ಬ್ಯಾನ್ ಮಾಡೋದು ಹೇಗೆ ಅನ್ನುವಂಥ ಒಂದು ಚಿಂತನೆ ಇದೆ. ಇದಕ್ಕೆಲ್ಲ ನೀವೇನು ಹೇಳ್ತೀರಿ ಅನ್ನುವಂಥ ಒಂದು ಅಭಿಪ್ರಾಯವನ್ನು ಕೂಡ ಕೇಳ್ತಾರೆ. ಅದರ ಜೊತೆಯಲ್ಲಿ ಮುಂದುವರೆದ ಭಾಗವಾಗಿ ಅವರು ಮತ್ತೊಂದು ಮಾತನ್ನು ಹೇಳ್ತಾರೆ. 16 ವರ್ಷದೊಳಗಿನವರಿಗೆ ಮಾತ್ರ ಈ ರೀತಿ ಮೊಬೈಲ್ ಬ್ಯಾನ್ ಮಾಡೋಣ ಅನ್ನುವಂಥ ಒಂದು ಚಿಂತನೆ ಇದೆ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳ್ತಾರೆ. ಹಾಗಾಗಿ ಸದ್ಯಕ್ಕೆ ಅವರು ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. 16 ವರ್ಷದೊಳಗಿನ ವಿದ್ಯಾರ್ಥಿಗಳು ಅಂದರೆ ಅದು ಬಹುತೇಕ SLC ಅಥವಾ PUC ಬರೋದಿಲ್ಲ. SLC ಒಳಗಿನ ಮಕ್ಕಳಿಗೆ ಮೊಬೈಲನ್ನು ಬ್ಯಾನ್ ಮಾಡೋದು ಹೇಗೆ ಅಂದರೆ ಶಾಲಾ ಕಾಲೇಜು ಆವರಣದ ಒಳಗೆ ಅನ್ನುವಂಥ ಒಂದು ಅಭಿಪ್ರಾಯ. ಒಂದು ವೇಳೆ ಇದಾದರೆ ಬಹಳ ಉತ್ತಮವಾದ ಬೆಳವಣಿಗೆ ಆಗುತ್ತೆ. ಯಾಕೆ ಅಂತಂದರೆ ಮೊಬೈಲ್ ಚಟಗಳಿಂದ ವಿದ್ಯಾರ್ಥಿಗಳು ತಪ್ಪು ದಾರಿ ಹಿಡಿತಾ ಇರುವಂಥದ್ದನ್ನು ಇತ್ತೀಚಿನ ದಿನಗಳಲ್ಲಿ ಬಹುತೇಕವಾಗಿ ನಾವು ಗಮನಿಸ್ತಾ ಇರ್ತೀವಿ. ಹಾಗಾಗಿ ಇಂಥದ್ದೊಂದು ಚಿಂತನೆ ಇದೆ. ಇದಕ್ಕೆ ತಾವೇನು ಹೇಳ್ತೀರಿ ಅನ್ನುವಂಥ ಒಂದು ಅಭಿಪ್ರಾಯವನ್ನು ಸಿಎಂ ವ್ಯಕ್ತಪಡಿಸಿದ್ದಾರೆ. ಒಂದು ವೇಳೆ ಆಗಿದ್ದೇ ಆದಲ್ಲಿ ವಿದ್ಯಾರ್ಥಿಗಳು ಪಠ್ಯಕ್ರಮದ ಕಡೆ ಹೆಚ್ಚು ಗಮನ ಕೊಡ್ಬೋದು, ಓದಿನ ಅಭ್ಯಾಸದ ಕಡೆ ಹೆಚ್ಚು ಗಮನ ಕೊಡ್ಬೋದು ಅನ್ನುವಂಥ ಒಂದು ಉದ್ದೇಶ ಈ ಒಂದು ಅಭಿಪ್ರಾಯದ ಹಿಂದೆ ಇದೆ. ಇದಕ್ಕೆ ಕುಲಪತಿಗಳು ಕೂಡ ಸೂಕ್ತವಾಗಿ ಪಾಸಿಟಿವ್ ರೀತಿಯಲ್ಲಿ ಸ್ಪಂದಿಸಿದ್ದಾರೆ. ಶಾಲಾ ಕಾಲೇಜು ಆವರಣದೊಳಗೆ ಮೊಬೈಲ್ ಬ್ಯಾನ್ ಮಾಡುವುದು ಉತ್ತಮ ಅನ್ನುವಂಥ ಅಭಿಪ್ರಾಯವನ್ನು ಅವರು ಕೂಡ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮಧುಕರ್, ಓಕೆ, ಥ್ಯಾಂಕ್ ಯು ನಿಮ್ಮ ಡೀಟೇಲ್ಸ್ಗೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಇದೀಗ ಖಾಸಗಿ ಶಾಲಾ ಒಕ್ಕೂಟ ಕೃಪಾ ಅಧ್ಯಕ್ಷ ಲೋಕೇಶ್ ತಾಳಿಕಟ್ಟೆ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್ 16 ವರ್ಷದ ಒಳಗಿನ ವಿದ್ಯಾರ್ಥಿಗಳಿಗೆ ಮೊಬೈಲ್ ಬ್ಯಾನ್ ಮಾಡುವಂತ ವಿಚಾರವಾಗಿ ಈಗ ಮುಖ್ಯಮಂತ್ರಿಗಳು ಪ್ರಸ್ತಾಪ ಇದೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಸೊ ಇದನ್ನ ನೀವು ಯಾವ ರೀತಿಯಾಗಿ ನೋಡ್ತೀರಿ ಸರ್? ಸರ್, ನಾವು ಡೇ 1 ಇಂದನೂ ಆಲ್ಮೋಸ್ಟ್ 3-4 ಇಯರ್ಸ್ ಇಂದನೂ ಇದನ್ನ ನಾವು ಒತ್ತಾಯ ಮಾಡ್ತಿದ್ವಿ ಸರ್. ಶಾಲಾ ಆವರಣಗಳಲ್ಲಿ ಮತ್ತೆ ಶಾಲೆಗಳಲ್ಲಿ ಈವನ್ ಎಕ್ಸಾಮ್ ನಡೀತಿರೋ ಸಂದರ್ಭಗಳಲ್ಲಿ ಮತ್ತೆ ಶಾಲಾ ಒಟ್ಟಾರೆ ಅಲ್ಲಿ ಅಫಿಷಿಯಲ್ಸ್ ಸೇರ್ಕೊಂಡಂತೆ ಯಾರು ಕೂಡ ಮೊಬೈಲ್ ಅನ್ನ ಬಳಸಬಾರ್ದು.
ಅದರ ದುಷ್ಪರಿಣಾಮಗಳು ಬಹಳಷ್ಟಿದಾವೆ ಅಂತ ಹೇಳಿ. ಒಂದನೇದಾಗಿ ಅದನ್ನ ಆ ರೀತಿ ನಾವು ಬಳಸೋದನ್ನ ಮಕ್ಕಳು ಕೂಡ ನೋಡ್ತೇವೆ. 16 ವರ್ಷಕ್ಕಿಂತ ಕೆಳಗಿರುವಂತ ಮಕ್ಕಳುಗಳು ಶಿಕ್ಷಕರನ್ನ ಫಾಲೋ ಮಾಡ್ತವೆ. ಸೊ ಶಿಕ್ಷಕರ ಹತ್ರನು ಮೊಬೈಲ್ ಇದ್ರೂ ಕೂಡ ಅದನ್ನ ಬ್ಯಾನ್ ಮಾಡ್ಬೇಕು, ಅದು ಇರಬಾರ್ದು. ಮೊಬೈಲ್ ಇದ್ದಷ್ಟು ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ ಅಂತ ಒಂದು. ಎರಡನೇದಾಗಿ ಆ ಮೊಬೈಲ್ ಅನ್ನ ಬಳಕೆ ಮಾಡೋದನ್ನ ಮಕ್ಕಳುಗಳು ಶಾಲೆಯಲ್ಲಿ ಕಲ್ತ್ಕೊಂಡು ಮನೆಯಲ್ಲಿ ಹೋಗಿ ಅದನ್ನ ಪ್ರಾರಂಭ ಮಾಡಿದ್ರು ಅಂದ್ರೆ ಅಪ್ಪ ಅಮ್ಮನ ಮೊಬೈಲ್ ಇಸ್ಕೊಂಡು ಸೊ ಮೊಬೈಲ್ ಮೇಲೆ ಡಿಪೆಂಡ್ ಆಗ್ತವೆ. ಅವರ ಆನ್ಸರ್ಗಳಿಗೆ ಮತ್ತೆ ಪ್ರಾಜೆಕ್ಟ್ಗಳಿಗೆ ಅಸೈನ್ಮೆಂಟ್ಗಳಿಗೆಲ್ಲ ಡಿಪೆಂಡ್ ಆಗ್ತವೆ ಒಂದ್ ಸೈಡ್ ಅಲ್ಲಿ. ಮತ್ತೆ ಅನದರ್ ಸೈಡ್ ಅಲ್ಲಿ ಅದರಲ್ಲಿ ಸಾಕಷ್ಟು ಬೇರೆ ಬೇರೆ ಕಡೆ ಆ ಮಕ್ಕಳು ಹೋಗುವಂತ ಸಾಧ್ಯತೆಗಳು ಇರ್ತವೆ. ಸೊ ಒಂದು ವಿಶ್ವನೇ ಅವ್ರ ಮುಂದೆ ತೆರೆದಿಡೋದ್ರಿಂದ ಅಡೋಲಸೆನ್ಸ್ ಏಜಸ್ ಅಲ್ಲಿ ಮಕ್ಕಳು ಯಾವ ಕಡೆಗೂ ಆಳ್ತವೆ ಅಂತೇಳಿ ನಾವು ಊಹಿಸೋದಿಕ್ ಆಗೋದಿಲ್ಲ. ಸೊ ಹಾಗಾಗಿ ಅದರಿಂದ ಉಪಯೋಗ ಇದ್ರೂ ಕೂಡ ದುಷ್ಪರಿಣಾಮಗಳು ಬಹಳಷ್ಟು ಗಂಭೀರವಾಗಿ ಮಕ್ಕಳ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತವೆ. ನಮ್ಗೀಗಾಗ್ಲೇ ವಿಶ್ವಸಂಸ್ಥೆ ಅಥವಾ ವಿಶ್ವದಲ್ಲಿ ಅನೇಕ ರಾಷ್ಟ್ರಗಳು ಈಗಾಗಲೇ ಅದನ್ನ ಬ್ಯಾನ್ ಮಾಡಲೇಬೇಕು. 16 ವರ್ಷದ ಒಳಗಿರುವಂತಹ ವಿದ್ಯಾರ್ಥಿಗಳ ಕಲಿಯುವಂತ ಜಾಗದಲ್ಲಿ ಮತ್ತೆ ಕಲಿಯುವಂತ ವಾತಾವರಣದಲ್ಲಿ ಮೊಬೈಲ್ ಬಳಕೆಯನ್ನು ನಿಷೇಧ ಮಾಡಬೇಕು ಅನ್ನೋದು ಜಗತ್ತಿನ ಒಕ್ಕೊರಲಿನ ಒಂದು ನಿಯಮ. ಸೊ ಕರ್ನಾಟಕದಲ್ಲಿ ಈಗ ಮುಖ್ಯಮಂತ್ರಿಗಳಾಗ್ಲಿ ಅಥವಾ ಸರ್ಕಾರ ಆಗ್ಲಿ ಆ ಕುರಿತು ದೃಢವಾದ ನಿರ್ಧಾರವನ್ನು ತಗೊಂಡ್ರೆ ನಮ್ಮ ಸಂಘಟನೆ ಅದನ್ನ ಖಂಡಿತವಾಗೂ ಸ್ವಾಗತಿಸುತ್ತೆ. ಅದಿನ್ನಷ್ಟು ಕಠಿಣಗೊಳಿಸಬೇಕು ಅಂತನೂ ಕೂಡ ನಾವು ಹೇಳೋದಕ್ಕೆ ಇಚ್ಛಿಸ್ತೀವಿ ಸರ್. ಎಸ್ ಥ್ಯಾಂಕ್ ಯು ಲೋಕೇಶ್ ತಾಳಿಕಟ್ ಅವರೇ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.